ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದೆ. ಬಟ್ ಆದರೆ ಹಿಸ್ಟ್ರಿನ ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಟೈಮು ಕೆಲವೊಂದು ದೃಷ್ಟಿಗಳಲ್ಲಿ ನೋಡಬೇಕಾಗುತ್ತೆ. ದೃಷ್ಟಿಕೋನಗಳು, ಪರ್ಸ್ಪೆಕ್ಟಿವ್ ಅಂತ ನಾವು ಕರಿತೀವಿ. ಇದೇನು ಕಾನ್ಸೆಪ್ಟು ಅಂತಂದರೆ, ಈಗ ನಾನು ಹಿಸ್ಟ್ರಿ ನೋಡ್ತಾ ಇದ್ದೀನಿ, ಯಾವ ಒಂದು ದೇಶ ಎಷ್ಟರ ಮಟ್ಟಿಗೆ ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಬೆಳೆದಿದೆ ಅಂತ. ಸೊ ಆ ರೀತಿ ನೋಡಬೇಕಾದ್ರೆ ಕೆಲವೊಂದು ಮೆಥಡ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು, ಈಗ ನಮ್ಮ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಒಳ್ಳೆ ಹೆಸರು ಮಾಡಿದೆ ಅಂದ್ಕೊಳ್ಳೋಣ. ಏನು ಪ್ಯಾರಾಮೀಟರ್ಸ್ನ ಮೇಲೆ ಡಿಸೈಡ್ ಮಾಡ್ತಾ ಇದ್ದೀರಾ, ಅಥವಾ ಏನು ಫ್ಯಾಕ್ಟರ್ಸ್ಗಳ ಮೇಲೆ ಡಿಸೈಡ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಅಂಶಗಳ ಆಧಾರದ ಮೇಲೆ ಡಿಸೈಡ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ವಿಷಯ ಬರುತ್ತೆ. ಫಾರ್ ಎಕ್ಸಾಂಪಲ್, ಏನಾದರೂ ನಮ್ಮ ಇಂಡಿಯಾದಲ್ಲಿ ಎಷ್ಟು ಗೋಲ್ಡ್ ಆ್ಯಂಡ್ ಸಿಲ್ವರ್ ಇದೆ ಅದ್ರ ಮೇಲೆ ಏನಾದರೂ ಡಿಸೈಡ್ ಮಾಡ್ತಾ ಇದ್ದೀರಾ, ಅಥವಾ ಫಾರ್ ಎಕ್ಸಾಂಪಲು ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ತುಂಬ ಹ್ಯಾಪಿ ಆಗಿದ್ದಾರೆ ಅದ್ರ ಮೇಲೆ ಏನಾದ್ರು ಡಿಸೈಡ್ ಮಾಡ್ತಾ ಇದ್ದೀರಾ. ಈ ರೀತಿಯಾಗಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಆ ದೇಶ ಬೆಳೆದಿದೆ ಅಂತ. ಅದನ್ನೇ ನಾವೇನಂತ ಕರಿತೀವಿ, ಪರ್ಸ್ಪೆಕ್ಟಿವ್ಸ್ ಅಂತ ಕರಿತೀವಿ, ದೃಷ್ಟಿಕೋನಗಳು ಅಂತ ಕರಿತೀವಿ. ಅದನ್ನ ನೋಡ್ತಾ ಇರಬೇಕಾದ್ರೆ 3 ರೀತಿಯಲ್ಲಿ ನಾವು ಅದನ್ನ ಡಿವೈಡ್ ಮಾಡಿದ್ದೀವಿ. ಮೊದಲನೇದಾಗಿ ವಾಣಿಜ್ಯಶಾಹಿ ಅಂತ ಕರಿತೀವಿ, ಮರ್ಕೆಂಟಲಿಸಮ್ ಅಂತ ಹೇಳಿ ಕರಿತೀವಿ, ವಾಣಿಜ್ಯಶಾಹಿ ಅಂತ. ಎರಡನೇದು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತೀವಿ, ಮೂರನೇದು ಕಾಂಪರೇಟಿವ್ ಅಡ್ವಾಂಟೇಜ್ ಅಂತೀವಿ. ಸೊ ಈ 3 ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ತಾ ಇರಬೇಕಾದ್ರೆ ತಿಳ್ಕೊಳ್ಳುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಈಗ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಮೀನಿಂಗಲ್ಲಿ ಹೇಳ್ಬಿಟ್ಟು ಆಮೇಲೆ ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೇಷನ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಇದು ಮರ್ಕೆಂಟಲೈಸಮ್ ಅಂತಂದರೆ ತುಂಬ ಸಿಂಪಲ್ಲು. ನಮ್ಮ ಹತ್ರ ಎಷ್ಟು ಗೋಲ್ಡು ಆ್ಯಂಡ್ ಸಿಲ್ವರ್ ಇದೆ, ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಗೋಲ್ಡ್ ಸಿಲ್ವರ್ ಇದೆ, ಅಮೆರಿಕಾದಲ್ಲಿ ಎಷ್ಟಿದೆ, ಇಂಗ್ಲೆಂಡಲ್ಲಿ ಎಷ್ಟಿದೆ, ಇದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ಹೇಳುವಂಥದ್ದು ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ. ಎರಡನೇ ಒಂದು ಮೆಥಡ್ ಇದೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಮೆಥಡ್ ಅಂತ. ಅಂದರೆ ಎಷ್ಟು ಜನ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯದ ಆಧಾರದ ಮೇಲೆ ಡಿಸೈಡ್ ಮಾಡುವಂಥದ್ದು. ಅಂದರೆ ಎಷ್ಟು ಜನ ಖುಷಿಯಾಗಿದ್ದಾರೆ, ಹ್ಯಾಪಿ ಇಂಡೆಕ್ಸ್ ಏನಿದೆ, ಇದ್ರ ಮೇಲೆ ಡಿಸೈಡ್ ಮಾಡೋದು ಅಂತ. ಕಾಂಪರೇಟಿವ್ ಅಡ್ವಾಂಟೇಜ್ ಅಂತಂದರೆ ಒಂದು ದೇಶದ ಒಂದು ಎಕನಾಮಿನ ಇನ್ನೊಂದು ದೇಶದ ಎಕನಾಮಿನಿ ಜೊತೆ ಕಾಂಪೇರ್ ಮಾಡಿ, ಅದರ ಅರ್ಥವ್ಯವಸ್ಥೆ, ಅರ್ಥಶಾಸ್ತ್ರನ ಕಾಂಪೇರ್ ಮಾಡಿ ಡಿಸೈಡ್ ಮಾಡುವಂಥದ್ದು. ಈ 3 ಮೆಥಡ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಐ ಥಿಂಕ್ ಈ ಕಾಂಪರೇಟಿವ್ ಅಡ್ವಾಂಟೇಜ್ ಅನ್ನುವಂಥದ್ದು ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ತೊಗೊಳ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಮರ್ಕೆಂಟಾಲಿಸಮ್ ಅಂದರೆ ಏನು, ಮತ್ತು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂದರೆ ಏನು ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಆಲ್ರೆಡಿ ಹೇಳ್ದಾಗಿರುವಂತೆ ಈ ವಾಣಿಜ್ಯಶಾಹಿ ಅನ್ನುವಂಥ ಒಂದು ಮೆಥಡ್ನ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಪರ್ಸ್ಪೆಕ್ಟಿವ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಸಿಂಪಲ್ಲು. ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಿದೆ ಅದು ಎಷ್ಟು ವೆಲ್ತಿಯಾಗಿ, ಎಷ್ಟು ಅಕ್ಯುಮುಲೇಟ್ ಮಾಡ್ಕೊಂಡಿದೆ ಆ ದೇಶ ಅನ್ನುವಂಥ ಒಂದು ಆಧಾರದ ಮೇಲೆ ಆ ದೇಶದ ಒಂದು ಸಿಸ್ಟಮ್ನ ಡಿಸೈಡ್ ಮಾಡ್ತಾರೆ. ಅಂದರೆ ಆ ದೇಶದಲ್ಲಿ ಎಷ್ಟು ಭಂಡಾರ ಇದೆ, ಆ ದೇಶದಲ್ಲಿ ಎಷ್ಟು ಗಾತ್ರದ ಚಿನ್ನ ಮತ್ತು ಬೆಳ್ಳಿ ಇದೆ ಅನ್ನುವಂಥ ಒಂದು ಆಧಾರದ ಮೇಲೆ ಡಿಸೈಡ್ ಮಾಡುವಂಥದ್ದು. ಇದು ತುಂಬ ಓಲ್ಡ್ ಟ್ರೆಡಿಷನ್ನು. ಲಾಸ್ಟಿಗೆಲ್ಲ ಹಳೆ ಕಾಲದಲ್ಲಿ ಕೇಳಿರ್ತೀರ, ರಾಜ ಮಹಾರಾಜರ ಕಾಲದಲ್ಲಿ ಎಷ್ಟು ಒಂದು ಗೋಲ್ಡ್ ಇತ್ತು, ಅಷ್ಟು ಶ್ರೀಮಂತ ಒಂದು ಸಾಮ್ರಾಜ್ಯ ಅಂತ. ಆ ಕಾನ್ಸೆಪ್ಟ್ ಇದು, ಜಸ್ಟ್ ಲೈಕ್ ಓಕೆ. ಸೊ ಈ ರೀತಿಯಾಗಿ ನೋಡುವಂಥದ್ದನ್ನು ನಾವು ಮರ್ಕೆಂಟಾಲಿಸಮ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಲಾನ ನಾವು ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಮರ್ಕೆಂಟಾಲಿಸಮು, ವಾಣಿಜ್ಯಶಾಹಿನ ಸಮ್ ಲಿಮಿಟೇಷನ್ಸ್ಗಳಿದೆ. ಸುಮ್ಮನೆ ಹೀಗೆ ಬೇಕಾಬಿಟ್ಟಿಯಾಗಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ವಿಷಯ ಅಂತೂ ಅರ್ಥ ಆಯಿತು. ವಾಣಿಜ್ಯಶಾಹಿ ಅಂತಂದರೆ ಎಷ್ಟು ಸಿಲ್ವರು ಗೋಲ್ಡು ಎಷ್ಟು ಇದೆ, ಎಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಅದರ ಒಂದು ಮೇಲೆ ನಡೆಯುತ್ತೆ ಅಂಥೇಳಿ. ಇಲ್ಲಿ ಒಂದು ಸಮಸ್ಯೆ ಏನಾಗ್ತಾ ಇತ್ತು ಅಂದರೆ, ಇಲ್ಲೇನು ಮೇನ್ ಸಮಸ್ಯೆ ಆಗ್ತಾ ಇತ್ತು ಅಂದರೆ, ಯಾರ ಒಂದು ದುಡ್ಡಲ್ಲಿ ಅದನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸಮಸ್ಯೆ. ಅಂದರೆ ಏನು, ರಾಜ್ಯದ ಒಂದು ಸರ್ಕಾರದ ದುಡ್ಡಲ್ಲಿ ಏನಾದರೂ ಇದನ್ನ ಸ್ಟಾಕ್ ಮಾಡ್ಕೊಂಡಿದ್ದಾರಾ, ಅಥವಾ ಏನಾದರೂ ನಾರ್ಮಲ್ ಒಬ್ಬ ಸಿಟಿಸನ್ನ ದುಡ್ಡಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದಾರಾ, ಈ ರೀತಿಯಾದಂಥದ್ದು. ಅಂದರೆ ಈಗ ನಾನು ಮಾತಾಡ್ತಾ ಇರುವಂಥದ್ದು ಲಿಮಿಟೇಷನ್ಸ್ಗಳು, ಏನೇನು ಮಿತಿಗಳಿದೆ, ಏನೇನು ಬ್ಯಾಕ್ ಡ್ರಾಸ್ಗಳಿದೆ, ಏನೇನು ಡ್ರಾಬ್ಯಾಕ್ಸ್ಗಳಿದೆ ಅನ್ನುವಂಥ ಒಂದು ವಿಷಯಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಡೇವಿಡ್ ಹ್ಯೂಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ, ಸೊ ಪ್ರೈಸ್ ಫ್ಲೋ ಅನ್ನುವಂಥ ಒಂದು ಸಿದ್ಧಾಂತದ ಪ್ರಕಾರ, ಅನ್ನುವಂಥ ಒಂದು ಥಿಯರಿಯ ಪ್ರಕಾರ ಈ ರೀತಿಯಾಗಿ ನಾವು ಇದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಚಿನ್ನ ಒಳಗೆ ಹೋಯಿತು, ಎಷ್ಟು ಚಿನ್ನ ಹೊರಗೆ ಹೋಯಿತು ಅನ್ನುವಂಥದ್ದನ್ನ ಕಂಡುಹಿಡಿಯೋದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಡ್ರಾಬ್ಯಾಕ್ ಅಂತ ಆಗಬಹುದು. ಆಮೇಲೆ ಇಲ್ಲಿ ಬರೇ ಬಂಗಾರನೇ ಒಂದು ಪಾಯಿಂಟ್ ಆಫ್ ವ್ಯೂನ ಹಿಡ್ಕೊಂಡು ನಾವೇನಾದರೂ ಮಾಡ್ತೀವಿ ಅಂತಂದರೆ, ಗೋಲ್ಡನ್ನೇ ಒಂದು ಪಾಯಿಂಟ್ ಆಫ್ ವ್ಯೂನ ಏನಾದರೂ ಮಾಡ್ತೀವಿ ಅಂತಂದರೆ, ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದು ಎಂಟ್ರಿ ಕೊಡೋಕ್ಕೆ ಸಮಸ್ಯೆ ಆಗುತ್ತೆ. FDI, ಫಾರಿನ್ ಡೈರೆಕ್ಟ್ ಡೆಪಾಸಿಟ್ಸ್, FDI ಎಲ್ಲ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಲ್ವ, ಅದೇ ಎಂಟ್ರಿ ಕೊಡೋಕ್ಕೆ ಸಮಸ್ಯೆ ಆಗುತ್ತೆ. ಇದು ಒಂದು ಲಿಮಿಟೇಷನ್ ಇದೆ. ಸೊ ಅದಾದಮೇಲೆ ನ್ಯಾಚುರಲ್ ರಿಸೋರ್ಸ್ ಆಗಿರುವಂಥ ಒಂದು ಹ್ಯೂಮನ್ ರಿಸೋರ್ಸು, ಮ್ಯಾನ್ ಪವರು, ಸ್ಕಿಲ್ಲು, ಕ್ಯಾಪಿಟಲ್, ಇದನ್ನು ಕೌಂಟೇ ಮಾಡಿಲ್ಲ, ಬರೀ ಗೋಲ್ಡನ್ನು ಮಾತ್ರ ಕೌಂಟ್ ಮಾಡಿದ್ದಾರೆ. ಇದು ಕೂಡ ಒಂದು ಡ್ರಾಬ್ಯಾಕ್ ಆಗಿದೆ. ಆಮೇಲೆ ಇಲ್ಲಿ ಎಲ್ಲ ದೇಶಗಳು ಏನಿದೆ, ಸೊ ಇದು
ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಫೈನಲ್ ಆಗಿ ಬರೀ ಗೋಲ್ಡೇ ನಮ್ಮ ಒಂದು ಪ್ಯಾರಾಮೀಟರ್ ಆಗಿ ತಗೊಳ್ತೀವಿ ಅಂತ ಬಂದಾಗ ಬೇರೆವೆಲ್ಲ ಟ್ರಾನ್ಸ್ಪೋರ್ಟ್ ಇಂಪೋರ್ಟ್ ಆಗೋದೆಲ್ಲ ಕಡಿಮೆ ಆಗಿ ಬರೀ ಗೋಲ್ಡ್ ಮಾತ್ರ ಆಗುತ್ತೆ. ಇದು ಕೂಡ ಒಂದು ಲಿಮಿಟೇಷನ್ ಇದೆ. ಆಮೇಲೆ ಇಲ್ಲಿ ಈ ಮರ್ಕೆಂಟಿಸಮ್ ಏನಿದೆ, ಸೊ ಹೈಯೆಸ್ಟು ಜಾಸ್ತಿ ದುಡ್ಡಿರುವಂಥ ಒಂದು ದೇಶಗಳು ತಮ್ಮ ಒಂದು ವೆಪನ್ ಆಗಿ ಇದನ್ನು ಯೂಸ್ ಮಾಡಿಕೊಂಡು ಬೇರೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಒಂದು ಕಡಿಮೆ ಇರುವಂಥ ಬೆಲೆಗಳಿಗೆ ಪರ್ಚೇಸ್ ಮಾಡ್ತಾ ಗೋಲ್ಡಿನ ರೈಟನ್ನು ಹೈಪ್ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೆ ಈ ಒಂದು ಥಿಯರಿ ಏನಿದೆ ಈಗ ಆಲ್ಮೋಸ್ಟ್ ಫೇಲ್ ಆಗಿದೆ. ಮರ್ಕೆಂಟೈಲಿಸಮ್ ಅನ್ನುವಂಥದ್ದು ಆಲ್ಮೋಸ್ಟ್ ಥಿಯರಿ ಏನಿದೆ 90% ಫೇಲ್ ಥಿಯರಿ. ಇದು ತುಂಬ ಓಲ್ಡ್ ಥಿಯರಿ. ಇದು ನಾನು ಹಿಸ್ಟಾರಿಕಲ್ ವ್ಯೂವಲ್ಲಿ ಹೇಳ್ತಾ ಇರಬೇಕಾದ್ರೆ ಥಿಯರೀಸ್ಗಳು ಹೇಳ್ತಾ ಇರುವಂಥದ್ದು. ಆಮೇಲೆ ಒಂದು ಸ್ವಲ್ಪ ಡೆವಲಪ್ ಆಗಿ ಬರುತ್ತೆ ಅಬ್ಸುಲ್ಯೂಟ್ ಅಡ್ವಾಂಟೇಜ್ ಅನ್ನುವಂಥದ್ದು, ಎರಡನೇ ಥಿಯರಿ. ಎರಡನೇ ಥಿಯರಿಯಲ್ಲಿ ಏನು ಹೇಳ್ತಾರೆ ಅಂದರೆ 1776 1776ರಲ್ಲಿ ವೆಲ್ತ್ ಆಫ್ ನೇಷನ್ ಅನ್ನುವಂಥದ್ರಲ್ಲಿ ಇದನ್ನು ಫಸ್ಟ್ ಪಬ್ಲಿಷ್ ಮಾಡ್ತಾರೆ. ಓಕೆ, ಯಾರು ಎಕನಾಮಿಸ್ಟ್ ಆದಂಥ ಆಡಮ್ ಸ್ಮಿತ್ ಯಾರ್ಯಾರು ಬಿ.ಕಾಮ್ ಸ್ಟೂಡೆಂಟ್ ಅಥವಾ ಎಕನಾಮಿಕ್ಸ್ ಸ್ಟೂಡೆಂಟ್ ಇರ್ತಾರೆ ಅವ್ರ ಹೆಸರು ಕೇಳಿರ್ತಾರೆ. ಒಂದು ಬುಕ್ ಇದೆ, ಅನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ದ ವೆಲ್ತ್ ಇನ್ ನೇಷನ್ನಲ್ಲಿ. ಅದರಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬರೀ ಚಿನ್ನ ಬೆಳ್ಳಿ ಏನಿದೆ ಅಥವಾ ಬರೀ ಗೋಲ್ಡ್ ಅಥವಾ ಸಿಲ್ವರ್ ಏನಿದೆ ಇದು ಮಾತ್ರ ಡಿಸೈಡ್ ಮಾಡಲ್ಲ. ಅಲ್ಲಿ ಆ್ಯಕ್ಚುಯಲ್ ಆಗಿ ಡಿಸೈಡ್ ಮಾಡೋದೇನು ಅಂತಂದರೆ ಯಾವ ಒಂದು ಕ್ವಾಲಿಟಿ ಆಫ್ ಲಿವಿಂಗ್ ನಡೀತಾ ಇದೆ ಸಿಟಿಸನ್ಸ್ಗಳದು, ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಇದು ಡಿಸೈಡ್ ಮಾಡುತ್ತೆ ಅಂತ. ಅಂದರೆ ಅಲ್ಲಿ ಜನರ ಜೀವನ ಯಾವ ರೀತಿ ನಡೀತಾ ಇದೆ, ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ, ಇದು ಆ್ಯಕ್ಚುಯಲ್ ಆಗಿ ಡಿಸೈಡ್ ಮಾಡುತ್ತೆ ಆ ದೇಶ ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಎಷ್ಟರ ಮಟ್ಟಿಗೆ ಇನ್ನಾಗಿದೆ ಅಂತ. ಸೊ ಇದು ಅಬ್ಸುಲ್ಯೂಟ್ ಅಡ್ವಾಂಟೇಜು. ಆ ಮರ್ಕೆಂಟೈಲಿಸಮ್ದು ಅಪ್ಡೇಟ್ ಅಡ್ವಾಂಟೇಜ್ ಬರುತ್ತೆ. ಸೊ ಇದರಿಂದ ಒಂದು ದಕ್ಷತೆ ಎಫಿಷಿಯನ್ಸಿ ಏನು ಬರುತ್ತೆ ಅಂದರೆ ಇದರಲ್ಲಿ ಪ್ರಾಡಕ್ಟ್ ಏನಿದೆ ಇದನ್ನು ಇನ್ಕ್ರೀಸ್ ಮಾಡ್ತಾರೆ, ಲೇಬರ್ಸ್ ಫೋರ್ಸನ್ನ ಇನ್ಕ್ರೀಸ್ ಮಾಡ್ತಾರೆ, ಎಲ್ಲದನ್ನು ಎನ್ಕರೇಜ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ, ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ಪ್ರಾಡಕ್ಷನ್ ಅನ್ನುವಂಥದ್ದು ಒಂದು ಪ್ರೊಡ್ಯೂಸರ್ಗಳಿಂದ ಲೇಬರ್ಸ್ ಟೈಮ್ಸ್ಗಳನ್ನು ಸೇವ್ ಮಾಡುವಂಥ ಒಂದು ರೀತಿಯಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಮತ್ತೆ ಕಡಿಮೆ ಟೈಮಲ್ಲಿ ತುಂಬ ಜಾಸ್ತಿ ಇನ್ಸೆಂಟಿವ್ಗಳನ್ನು ಕೊಟ್ಬಿಟ್ಟು ಎಫೆಕ್ಟಿವ್ ವರ್ಕ್ಸ್ಗಳನ್ನು ತೆಗೆಯುವಂಥ ಒಂದು ಸಿಸ್ಟಮ್ನ ತರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಚುರಲ್ ಆಗಿ ಏನಾದರೂ ನಾವು ನೋಡಬೇಕು ಅಂದರೆ ನ್ಯಾಚುರಲ್ ಆಗಿ ಇದೇ ಒಂದೆರಡು ಥಿಯರಿಗಳನ್ನು ನೋಡ್ತಾ ಇರಬೇಕಾದ್ರೆ ನ್ಯಾಚುರಲ್ ಫ್ಯಾಕ್ಟರ್ಸ್ಗಳಾದಂಥ ಒಂದು ನಮ್ಮ ರಿಸೋರ್ಸ್ಗಳೇನೇನು ಸಿಗುತ್ತೆ, ರಿಸೋರ್ಸ್ ಲೈಕ್ ಮಿನರಲ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇ ರಿಸೋರ್ಸ್ಗಳಾಗಿರ್ಬೋದು. ಸೊ ಇದರಲ್ಲಿ ಮ್ಯಾನ್ ಪವರ್ ಯಾವ ರೀತಿ ಯೂಸ್ ಆಗ್ತಾ ಇದೆ ಅನ್ನುವಂಥ ಆಧಾರದ ಮೇಲೆ ಪ್ರಾಡಕ್ಟ್ಸ್ನ ಮೇಲೆ ಡಿಸೈಡ್ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದರು. ಅಗ್ರೋ ಕ್ಲೈಮೇಟ್ಸ್ಗಳನ್ನು ಸ್ಟಾರ್ಟ್ ಮಾಡಿದರು. ನಮ್ಮಲ್ಲಿ ಎಷ್ಟು ಸ್ಪೈಸಸ್ ಇದೆ, ಕಾಟನ್ ಇದೆ, ಟೀ ಇದೆ, ಮ್ಯಾಂಗೋಸ್ ಇದೆ ಅಂತ. ಇನ್ನೂ ನಾವೆಲ್ಲಿದ್ದೀವಿ ಅಂತಂದರೆ 1900 ಹತ್ತಿರ ಇದ್ದೀವಿ. ಯಾಕಂದರೆ ಆ ಟೈಮಲ್ಲೆಲ್ಲ 1950 ಅಗ್ರಿಕಲ್ಚರೇ ಫೇಮಸ್ ಆಗಿತ್ತು. ಆ ಸ್ಪೈಸಸ್, ಕಾಟನ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ಸ್ಟಾರ್ಟ್ ಮಾಡಿದರು. ಅಂದರೆ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಗೋಲ್ಡಿಂದ ಸ್ಟಾರ್ಟ್ ಆಯಿತು, ಜನರ ಜೀವನದ ಮೇಲೆ ಸ್ಟಾರ್ಟ್ ಆಯಿತು, ಪರ್ ಕ್ಯಾಪಿಟಲಿಂದ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ರೈತರ ಒಂದು ಎಷ್ಟು ಇನ್ಕಮ್ ಇದೆ ಅದ್ರ ಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ಲಾಸ್ಟ್ ಅಕ್ವೈರ್ಡ್ ಅಡ್ವಾಂಟೇಜ್ ಅನ್ನುವಂಥದ್ದೇ ಇವತ್ತಿನ ಒಂದು ಸಿಸ್ಟಮ್ ಇದೆಯಲ್ವಾ, ಶಿಫ್ಟ್ ಆಗಿ ಸೀದಾ ಎಲ್ಲಿಗೆ ಬಂತು ಅಂದರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಂದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ನ ಬೇಸ್ ಮೇಲೆ, ಸರ್ವಿಸ್ನ ಬೇಸ್ ಮೇಲೆ ಸ್ವಿಚ್ ಆಗಿ ಇದರಲ್ಲಿ ಯಾರು ಹೆಚ್ಚಿಗೆ ಒಂದು ಹೆಸರು ಮಾಡಿದಾರೋ ಅವರು ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ನಂಬರ್ 1 ಆಗಿದ್ದಾರೆ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಆ ನಂಬರ್ 1 ಆಗಿರುವಂಥ ಕಾನ್ಸೆಪ್ಟ್ಸ್ಗಳನ್ನೇ ನಾವಿಲ್ಲಿ ಕಾಂಪೇರೇಟಿವ್ ಅಡ್ವಾಂಟೇಜಲ್ಲಿ ಥರ್ಡ್ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ಥರ್ಡ್ ಕಾನ್ಸೆಪ್ಟ್ ಏನಿದೆಯಲ್ಲ ಇದ್ರ ಮೇಲೆ ಒಂದು ಕ್ವಶನ್ಸ್ಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿದೆ. ಎಕ್ಸ್ಪ್ಲೈನ್ ದ ಕಾಂಪೇರೇಟಿವ್ ಆರ್ ಅಡ್ವಾಂಟೇಜ್ ಥಿಯರಿ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ. ಸೊ ಅದಕ್ಕೋಸ್ಕರ ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನ್ನು, ಈ ಥಿಯರಿ ಏನು ಮಾತಾಡುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ, ಕೋರ್ ಕಾನ್ಸೆಪ್ಟ್ಸ್ಗಳೇನಿದೆ ಅಂತ. ಸೊ ಈ ಥಿಯರಿಯ ಒಂದು ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಕನ್ಕ್ಲೂಷನ್ ಕೂಡ ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಒಂದು ಥಿಯರಿ ಹೇಳ್ತೇನೆ, ಕಾಂಪೇರೇಟಿವ್ ಅಡ್ವಾಂಟೇಜ್ ಥಿಯರಿ. ಈ ಕಾಂಪೇರೇಟಿವ್ ಅಡ್ವಾಂಟೇಜ್ ಥಿಯರಿ ಏನಿದೆ ಸದ್ಯದ ಮಟ್ಟಿಗೆ ನಡೀತಾ ಇರುವಂಥ ಥಿಯರಿ, ಅಪ್ಡೇಟೆಡ್ ಥಿಯರಿ ಈಗ ನಡೀತಾ ಇರುವಂಥದ್ದು ಇದೆ. ಕಂಪೇರ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಎಷ್ಟೆಷ್ಟು ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿದ್ದಾರೆ, ಇಂಡಸ್ಟ್ರಿಯಲ್ಲಿ ಇಂಪ್ರೂವ್ ಆಗಿದ್ದಾರೆ, ಪರ್ ಕ್ಯಾಪಿಟಾ ಇಂಪ್ರೂವ್ ಆಗಿದ್ದಾರೆ, ಆಮೇಲೆ ಈ ಎಲ್ಲ ಫ್ಯಾಕ್ಟ್ರಿಗಳನ್ನು ನೋಡಿಬಿಟ್ಟು ಡಿಸೈಡ್ ಮಾಡುವಂಥ ಥಿಯರಿ ಇದು. ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.